ತಾಲೂಕಿನ ಎಲೆಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದ ಧರ್ಮದರ್ಶಿ ಹಾಗೂ ವೇದ ಬ್ರಹ್ಮ ಬಸವರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ನಂತರ ಮಾತನಾಡಿದ ಅವರು, ಪ್ರತಿ ಅಮಾವಾಸ್ಯೆ ದಿನದಂದು ಮದುವೆಯಾಗದ ಯುವಕರಿಗೆ ದೇವಿ ಬಳಿ ಪೂಜಿಸಲ್ಪಟ್ಟ ಕಂಕಣವನ್ನು ನೀಡುತ್ತೇವೆ. ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸಿದರೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಒಲಿದು ಬರಲಿದೆ. ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ದೇವಸ್ಥಾನದ ಗರುಡಗಂಬದ ಮೇಲ್ಭಾಗದಿಂದ ದೇವಿ ಪಾದದಲ್ಲಿ ಪೂಜಿಸಲ್ಪಟ್ಟ ನಾಣ್ಯಗಳನ್ನು ಪ್ರೋಕ್ಷಣೆ ಮಾಡಲಾಗುತ್ತದೆ. ಈ ನಾಣ್ಯ ದೊರಕಿರುವವರು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಕಾಯಕ ಮುಂದುವರೆಸಿದರೆ ಧನ ಕನಕ ವೃದ್ಧಿಯಾಗುತ್ತದೆ. ಪ್ರತಿನಿತ್ಯ ಇಲ್ಲಿ ದೇವಿಯ ಪೂಜೆ, ಹೋಮ ಹಾಗೂ ನಿತ್ಯ ಅನ್ನಸಂತರ್ಪಣೆ ನಡೆಯುತ್ತದೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳ ವಿಶೇಷ ಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿರುತ್ತದೆ ಎಂದು ತಿಳಿಸಿದರು. ಹೆಚ್ಚಿನ ವಿವರಗಳಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9686645828 8197882828. ಹಾಕ್ತಿವಿ, ಅದನ್ನು ಅರ್ಶನ ಬಟ್ಟಲು ಕಟ್ಟಿ ಬಹಳ ಭಕ್ತಿಯಿಂದ ಪೂಜೆ ಮಾಡಿ ದೇವರೆಲ್ಲಾರು ನಿಮಗೆ ಕೊಡ್ತಾರೆ. ಕಾಯಕ ಕೈಲಾಸ ತಿಳ್ಕೊಳ್ಬೇಕು. ಇದು ಬಿಟ್ಟು ನಾವು ಅರ್ಶನ ಬಟ್ಟೆ ಕೊಟ್ಟು ಗರ್ಕ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಅನ್ಕೊಂಡು ದೇವ್ರು ದುಡ್ಡು ಕೊಡಲ್ಲ. ಒಂದು ಮಾರ್ಗ ಕೊಡ್ತಾನೆ ದೇವರು. ಯಾವ ರೀತಿ ಇದು ಇವತ್ತು ಯಾರು ಬರ್ತೀವಿ ಅನ್ಕೊಂಡಿಲ್ಲ, ನಾನು ಯಾರು ಪ್ರಶ್ನೆ ಮಾಡ್ಕೊಂಡಿಲ್ಲ, ನಮ್ಮ ಇನ್ನು ಜೀವಮಾನ ಇರೋವರೆಗೂ ನಾವು ನೀವೆಲ್ಲ ಸಮಾನಿಕರಾಗಿರ್ತೀವಿ. ಆ ಮಟ್ಟದಲ್ಲಿ ಬೆಳೆದಿದೆ. ಹಾಗಾಗಿ ಯಾರು ಭಕ್ತಿಯಿಂದ ಇದನ್ನ ಪೂಜೆ ಮಾಡಿ ನಿಮ್ಗೆ ಯಾರೊಬ್ಬರು ವ್ಯಕ್ತಿ ಪರಿಚಯ ಆಗ್ತಾರೆ, ಅಥವಾ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರೋದು ಲಾಭ ಬರುತ್ತೆ. ಎಲ್ಲ ಒಂದ್ ಕಡೆ ದೇವ್ರು ಶಕ್ತಿ ಕೊಡ್ತಾರೆ. ಹಿಂದಿನ ದಿನದಲ್ಲಿ ದೇವ್ರು ಬಂದು ಆಶೀರ್ವಾದ ಮಾಡೋದು. ಈಗ ದೇವ್ರು ಬರೋಂತ ಒಂದು ಏನೋ ಇವತ್ತು ಎಲ್ಲ ಕಡೆ ಏನಾಗಿದೆ ಅಂದ್ರೆ ದೇವ್ರ ಬಗ್ಗೆ ಯಾರು ಕೆಲವೊಂದು ನಂಬಿಕೆ ಇಡ್ತಾರಲ್ಲ, ಅದು ಬಂದಿರೋದು. ನಂಬಿಕೆ ಯಾರು ಇರ್ತಾರ, ನಂಬಿಕೆ ಇಟ್ಟಾರ. ಹಾಗಾಗಿ ಯಾರಿಗೆ ದೃಷ್ಟಿ ಗೊತ್ತವರು ಹಿಂದೆ ಮುಂದೆ ನೋಡ್ಕೊಂಡು ಒಂದೊಂದು ತಾಡಿ ಸಾಕು ಎಲ್ಲರೂ ಕೂಡ. ಆಮೇಲೆ ಮಾಡಿ ತಗೊಂಡು ಹೊರಗಡೆ ಪೂಜೆ ಮಾಡ್ತಾರೆ. ಪೂಜೆಯಲ್ಲಿ ಪ್ರಸಾದ ಕೊಡ್ತಾರೆ, ಫೋಟೋ ಕೊಡ್ತಾರೆ. ಫ್ರೀಯಾಗಿ ಉಚಿತವಾಗಿ ಒಂದು ಫೋಟೋ ತಗೊಂಡು ಅನ್ನೋದು. ಮತ್ತೆ ಅಲ್ಲಿ ಪ್ರಸಾದ ಇದೆ, ಒಬ್ಬಟ್ಟು ಊಟ ಇದೆ. ಎಲ್ಲರೂ ಕೂಡ ಊಟ ಮಾಡಿ ನಿಧಾನವಾಗಿ ಹೋಗಿ ದೈವಶಕ್ತಿ ದೇವರಿಗೋಸ್ಕರ ಮುಂದಿನ ಫ್ರೀ ಮಾಡ್ಕೊಳ್ಳೋಣ ಕೂಡ. ಎಲ್ರಿಗೂ ನಿಮ್ಗೆ ಕುಟುಂಬಕ್ಕೆಲ್ಲ ಒಳ್ಳೇದಾಗಿತ್ತು. ಮತ್ತೊಮ್ಮೆ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೇದಾಗುತ್ತೆ. ನಮಗೆ ಈ ವಿಚಾರ ಬೇರೆಯವ್ರ ಕಡೆಯಿಂದ ಗೊತ್ತಾಯಿತು. ಇಲ್ಲಿ ಹಿರಿಯೂರ ಹತ್ರ ಈ ಥರ ಒಂದು ಹೆಣ್ಣು ದೇವರ ಶಿರಾದ ಹತ್ರ ಒಂದು ಹೆಣ್ಣು ದೇವ್ರ ಮಹಿಮೆ ಈ ಥರ ಇದೆ, ಪ್ರತ್ಯಂಗಿರಿ ದೇವಿದು ಅಂತೇಳಿ. ಹಾಗಾಗಿ ಒಂದು 2-3 ಸರಿ ಬೇರೆಯವರೆಲ್ಲ ಬಂದೋಗಿದ್ರು. ಅವ್ರ ಜೊತೆ ನಮ್ಮ ಮನೆಯವರು ಒಂದು 3 ಸಲ ಬಂದಿದ್ರು. ಈ ಸರಿ ನಾವೇ ಫ್ಯಾಮಿಲಿನೇ ಬರ್ಬೇಕಂತೇಳಿ ಬಂದಿದ್ದೀವಿ. ನಾವು ಬಂದಿರೋದು ನಮ್ಮ ಮನೆ ವಿಚಾರಕ್ಕೇನೆಯ ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ನನ್ನ ಕುಟುಂಬಕ್ಕೆ ಒಳ್ಳೇದಾಗಿ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ. ಯಾವುದೇ ಆದರೂ ನಾವು ಮಾಡಬೇಕು, ದೇವ್ರು ನಂಬಬೇಕು. ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಯಾವುದಾದ್ರೂ ಸಕ್ಸಸ್ ಮಾಡೋದು. ನಂಬಿಕೆ ಇಲ್ಲ ಅಂದರೆ ಯಾವುದೂ ಸಕ್ಸಸ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ನಡೀತಿದೆ. ತುಂಬ ಜನ, ನಾನು ಬೆಳಗ್ಗೆ ಬಂದಾಗಿಂದ ಬೇರೆಯವ್ರನ್ನೆಲ್ಲ ವಿಚಾರಿಸಿದ್ದೀನಿ. 90% ಜನ ನಾವು ಸಕ್ಸಸ್ ಕಂಡು ಅದನ್ನು ನಾವು ತೀರ್ಸಿಟ್ಟು ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾರು ನಾವು ಹೊಸದಾಗಿ ಬೇಡಿಕೆ ಇಟ್ಟು ಬಂದಿದ್ದೀವಿ ಅಂತ ಹೇಳ್ತಿಲ್ಲ. ನಾವು ಸಕ್ಸಸ್ ತುಂಬ ಅನುಭವಿಸಿ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನನಗೂ ನಂಬಿಕೆ ಹುಟ್ಟಿದೆ. ಹಾಗಾಗಿ ಬಂದಿದ್ವಿ. ನನಗೂ ಚೆನ್ನಾಗಾಗಿದೆ. ಚೆನ್ನಾಗಾಗಲಿ ಅಂತಲೇ ಆ ದೇವ್ರ ಹತ್ರ ಬೇಡ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿಂದ 4 ಟೈಮ್ ಬಂದಿದ್ದೀವಿ. ಚೆನ್ನಾಗಿದೆ. ಇಲ್ಲಿ ಎಲ್ಲರಿಗೂ ಚೆನ್ನಾಗಿದೆ ಅಂತಂದರೆ ನಾವು ಚೆನ್ನಾಗಿದೆ ಅಂತೇಳಿ ಬಂದಿದ್ದೀವಿ. ದೇವಸ್ಥಾನದ ಪೂಜೆ ಎಲ್ಲ ಚೆನ್ನಾಗಿ ನಡೀತೈತಿ. ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ಕೊಡ್ತಾರೆ. ಆ ದೇವಿ ಪ್ರತ್ಯೇಕಿರಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಬೇಕು. ನಿಮ್ಮ ಕೋರಿಕೆ ಏನಿತ್ತು? ಏನು ಕೋರಿಕೆ? ಒಳ್ಳೇದು ಮಾಡಿ, ನಮ್ಮಲ್ಲಿ ಒಳ್ಳೇದು ಮಾಡಲಿ ಅಂತ ಕೇಳ್ತೀವಿ. ಒಳ್ಳೇದಾಗುತ್ತೆ ಅಂತ ಬಯಸಿದ್ವಿ. ಒಳ್ಳೇದಾಗುತ್ತೆ. ಭಕ್ತಾದಿಗಳಿಗೆ ಏನು ಹೇಳ್ತೀರಾ? ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಬಂದರೆ ಒಳ್ಳೇದಾಗುತ್ತೆ. ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ. ಆಗಿದೆ. ನಿಮ್ಗೆ ಒಳ್ಳೇದಾಗಿದೆ. ಆಗಿದೆ.
ಜನಗಳು ಹೇಳಿದ್ರು, ನಮಗೂ ಏನು ಗೊತ್ತಿರಲಿಲ್ಲ, ಅದನ್ನ ಕೇಳಿ ಬಂದೆ. ಇದು ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಏನು ಅನ್ನಿಸ್ತದೆ ದೇವಸ್ಥಾನ? ಚೆನ್ನಾಗೈತೆ ಅನ್ನಿಸ್ತು. ಇಲ್ಲಿ ಬಂದಿರೋರನ್ನ ನೋಡಿದಾಗ ಏನು ಅನ್ನಿಸ್ತು? ಚೆನ್ನಾಗಿ ಜನ ಎಲ್ಲ ಬರ್ತಾರೆ, ಇಂಪ್ರೂವ್ ಆಗೈತೆ ದೇವಸ್ಥಾನ ಅನ್ನಿಸ್ತು. ಅಲ್ಲ ನಿಮ್ಮ ಕೋರಿಕೆಗಳೇನೋ ನೆರವೇರುತ್ತೆ ಅನ್ಸುತ್ತಾ? ಮಾಡೋದು ಅಂದ್ಕೊಂಡ್ರೆ ನೆರವೇರುತ್ತೆ ಅನ್ಸುತ್ತೆ. ಹೆಸರೇನಮ್ಮ? ನನ್ನ ಮಮತಾ. ಯಾವೂರಮ್ಮ? ಎಲ್ಲೇರು ಎಷ್ಟು ದಿನ ಬರ್ತಿದ್ಯಾ ದೇವಸ್ಥಾನಕ್ಕೆ ನೀನು? 3 ದಿನ ಬರ್ತಾ ಇದೀವಿ. ವರ್ಷದಿಂದ ಬರ್ತಾ ಇದೆಯಾ? ಏನು ಅನ್ಸುತ್ತೆ ದೇವಸ್ಥಾನದ ಬಂದಮೇಲೆ ಏನಾಗಿದೆ ಪ್ರತಿಫಲ? ದೇವ್ರಿಗೆ ಒಳ್ಳೇದಾಗಿದೆಯಾ? ಹ್ಞೂ. ಎಷ್ಟು ಒಂದು ವರ್ಷದಿಂದ ಬರ್ತಾ ಇದ್ದೀರಾ? ಹ್ಞೂ. ಏನು ಕೋರಿಕೆ ಮಾಡ್ಕೊಂಡಿದ್ದಮ್ಮ? ಒಳದಾಳಿಂದ ಮಾಡ್ಕೊಂಡಿದ್ದೀವಿ. ಹ್ಞೂ. ಸರ್ ನಿಮ್ಮ ಹೆಸರು? ನಾಗರಾಜು ಅಂತ ಇವ್ರ ತಂದೆ. ಗೊತ್ತಾ? ಸುಮಾರು ಆಲೇ ಒಂದು ವರ್ಷದಿಂದ ಬರ್ತಾ ಇದ್ದೀನಿ. 3 ಸಾರಿ ಬಂದು ಕಟ್ಟೆ ಕಟ್ಟಿಸಿ ಎಲ್ಲ ಮಾಡಿ ಪರವಾಗಿಲ್ಲ, ಒಳ್ಳೆಯದಾಗಿದೆ. 90% 25% ನಮಗೆ ಓಕೆ ಆಗಿದೆ. ಓಕೆ. ಇನ್ನೊಂದು ವಾರ ಬಂದು ಇನ್ನೊಂದು 2 ವಾರ ಬರಬೇಕು. ಒಟ್ಟಿನಲ್ಲಿ ಕಾಯಿ ಕಟ್ಟಿಸಿ ಹೋಮ ಮಾಡಿಸಿದ್ದೀನಿ. ಇವಳಿಗೆ ಅಂಗವಿಕಲ ಸ್ವಲ್ಪ ಏನೋ ಮಾನಸಿಕವಾಗಿತ್ತು. ಈಗ ಜ್ಞಾನಪೀಠ ಚೆನ್ನಾಗಾಗಿದೆ. ಏನು ತೊಂದರೆ ಇಲ್ಲ, ಒಳ್ಳೆ ಜ್ಞಾನಪೀಠ. ಒಂದು ಏನೂ ಇಲ್ಲ, ಒಳ್ಳೆಯ ಮಾತು. ಈಗ ನಾನು ಮುಂದಾಲೋಚನೆಗೆ ಮಾತಾಡ್ತಿದ್ದೀನಿ. ಮೊದಲು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಈಗ ಚೆನ್ನಾಗಿ ಮಾತಾಡ್ತಾ ಈಗ ಚೆನ್ನಾಗಿ ಮಾತಾಡಿದೆ. ಅಂದರೆ ಜ್ಞಾಪಕ ಶಕ್ತಿ ಚೆನ್ನಾಗಾಯ್ತು. ಚೆನ್ನಾಗಿತ್ತು. ನನಗೆ ಓಕೆ, ಒಳ್ಳೇದಾಯಿತು. ಒಳ್ಳೇದಾಯ್ತು, ತೊಂದರೆ ಇಲ್ಲ.